ಇಂಪಾರ್ಟೆಂಟ್ ಆಗಿ ಮಾವಿನ ಹಣ್ಣು ಬಗ್ಗೆ ಹೇಳಬೇಕು ಅಂದ್ರೆ ಮಿಲ್ಕ್ ಶೇಕ್ಸ್ ಅವಾಯ್ಡ್ ಮಾಡಬೇಕು. ಮ್ಯಾಂಗೋ ಮಿಲ್ಕ್ ಶೇಕ್ ಇಸ್ ಅ ವೆರಿ ಪಾಪ್ಯುಲರ್ ಇದು. ಹೌದು, ಈಗ ಎಲ್ಲೋದ್ರೂ ನಾವು ಮ್ಯಾಂಗೋ ಮಿಲ್ಕ್ ಶೇಕ್ಸ್ಗಳೇ ಇರುತ್ತೆ. ಹುಳಿ ಮಾವಿನ ಹಣ್ಣು, ಹುಳಿ ಆದಂತಹ ಪದಾರ್ಥನ ಯಾವುದೋ ಹಾಲಿನ ಜೊತೆಗೆ ಬೆರೆಸಬಾರ್ದು. ಯಾಕೆ? ಅದು ಒಡೆಯುತ್ತೆ. ಅಂದರೆ ನಮ್ಗೆ ನೋಡೋಕೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹೊತ್ತು, ಅದಾದಮೇಲೆ ನೋಡಿ ಅದು ಒಡೆಯುತ್ತೆ. ಅದು ಸ್ವಲ್ಪ ಹೊಟ್ಟೆಗೆ ಹೋದ್ಮೇಲೆ ನಮ್ಮ ಇಂಟರ್ನಲ್ ಟೆಂಪ್ರೇಚರು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ವಿಕೃತಿ ಆಗುತ್ತೆ, ವಿರುದ್ಧ ಆಹಾರ ಆಗುತ್ತೆ. ಆ್ಯಕ್ಚುಲಿ ನಮ್ಗೆ ಇನ್ನೊಬ್ರು ಡಾಕ್ಟರ್ ರಂಜನಿ ಅವ್ರು ಬಂದಿದ್ದು, ಅವರು ತುಂಬ ಚೆನ್ನಾಗಿ ಹೇಳಿದ್ರು. ನನಗೆ ನಂಬಕ್ಕೆ ಆಗಲಿಲ್ಲ. ಅಂದರೆ ಹಣ್ಣನ್ನ ಹಾಲನ್ನು ಯಾವುದೇ ಕಾರಣದಲ್ಲೂ ಮಿಕ್ಸ್ ಮಾಡಬಾರ್ದು. ಹೌದು, ಸಪರೇಟಾಗಿ ಹಾಲು ಕುಡಿಬೇಕು, ನೀವು ಸಪರೇಟಾಗಿ ಹಣ್ಣನ್ನು ನೀವು ತಿನ್ನಬೇಕು. ಅದಕ್ಕೆ ಈ ಮಿಲ್ಕ್ ಶೇಕ್ ಕಾನ್ಸೆಪ್ಟ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು. ಮತ್ತು ಒಂದಷ್ಟು ಜನ ಈ ಪ್ರೋಟೀನ್ ಶೇಕ್ಸನ್ನು ತುಂಬ ತೊಗೊತಾರೆ, ಅಂಥದ್ದನ್ನು ಕಡಿಮೆ ಮಾಡಬೇಕು. ಸಮ್ಮರಲ್ಲಿ ಅದು ಇನ್ನೂ ದ್ರವಾಂಶನ ನಮ್ಮ ಶರೀರದಿಂದ ಹೀರುತ್ತೆ. ಹಾಗಾಗಿ ಪ್ರೋಟೀನ್ ಶೇಕ್ಸ್ನ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಿಂದ ಹೆಚ್ಚು ರಸವತ್ತಾದ ಆಹಾರಗಳನ್ನೇ ತಗೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕೆ ಆದಾನ ಕಾಲದ ಆರಂಭ ಅಂತ ಹೇಳ್ತೀವಿ. ಆದಾನ ಕಾಲ ಅಂದರೆ ಉತ್ತರಾಯಣ ಆರಂಭ ಆದಾಗ ಆದಾನ ಕಾಲ ಅಂತ ಹೇಳ್ತೀವಿ. ಈ ಚಳಿಗಾಲಕ್ಕೆ ವಿಸರ್ಗ ಕಾಲ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಆದದಾತಿ ಕ್ಷಪಯತಿ ದೇಹೇ ಸ್ನೇಹಾಂಶಂ ಇತಿ ಆದಾನಃ ಅಂತ. ಅಂದರೆ ಯಾವುದು ನೀರಿನ ದೇಹದಿಂದ ನೀರಿನಾಂಶವನ್ನು ತೆಗೆಯುವಂತಹ ಒಂದು ಸೀಸನ್ ಇರುತ್ತೋ ಅದಕ್ಕೆ ಆದಾನ ಕಾಲ ಅಂತ ಹೇಳೋದು. ಅಂದರೆ ಅದನ್ನು ಆದದಾತಿ ಅಂದರೆ ಅದನ್ನು ಹೀರುತ್ತೆ ಅಂತ. ಹಾಗಾಗಿ ನಮ್ಮ ರಸ ಅಂದರೆ ಈ ನೀರಿನಂಶನ ಹೀರುವಂತಹ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಹಾಗಾಗಿ ಅದನ್ನು ರೆಪ್ಲಿನಿಶ್ ಮಾಡ್ಕೊಳ್ಳೋಕ್ಕೆ ನಾವು ಈ ರೀತಿಯಾದಂತಹ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವೆಲ್ಲ ಒಂಥರ ಒಣಗೋಗ್ತೀವಿ ಅಂತ. ಅದಕ್ಕೆ ನಾವು ರಸಧಾತುವನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು. ಹಾಗಾಗಿ ನೀರಿನಂಶ ಇರುವಂತಹ ಪದಾರ್ಥಗಳನ್ನ, ನೀರಿನಲ್ಲಿ ಬೆಂದಿರುವಂತಹ ಆಹಾರಗಳನ್ನ ಜಾಸ್ತಿ ಸೇವನೆ ಮಾಡಬೇಕು. ಅದರಿಂದ ನಾವು ಆರೋಗ್ಯವಾಗಿರ್ಬೋದು.